ಫ್ರೆಂಡ್ಸ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಪ್ರೇಮ ಮಾದೇಶ್ ಯೂಟ್ಯೂಬ್ ಚಾನಲ್. ನಾನು ಮತ್ತೆ ಇವತ್ತು ಒಂದು ವ್ಲಾಗ್ ಮಾಡ್ತಾ ಇದ್ದೀವಿ. ಸೊ ಮತ್ತೆ ಇನ್ನೊಂದು ಟ್ರಿಪ್ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಆಫ್ಟರ್ 2 ಮಂತ್ಸ್. ಎಲ್ಲಿಗೆ ಹೋಗ್ತಾ ಇದ್ದೀವಿ ಏನು ಅಂತ ಈ ವ್ಲಾಗಲ್ಲಿ ನೋಡೋಣ. ಬಟ್ ನಾವು ಹೋಗ್ತಾ ಇರೋದು ಫ್ರೀ ಬಸ್, ಗೌರ್ಮೆಂಟ್ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಸೊ ನಾವು ಆಲ್ರೆಡಿ 1 ವೀಕ್ ಮುಂಚೆನೇ ನಾವು ಬುಕ್ ಮಾಡ್ಕೊಂಡಿದ್ವಿ ಸೀಟ್ಗಳನ್ನ. ಸೊ ಅದರಿಂದ ಆರಾಮಾಯಿತು. ಇನ್ನು ಬಸ್ಸೆಲ್ಲ ಕ್ಯಾಚ್ ಮಾಡಿಕೊಂಡು ನಾವು ಅವರೇ ಊಟಕ್ಕೆ ಅಂತಲೇ 10 ಗಂಟೆಗೆ ನಿಲ್ಲಿಸಿದ್ರು. ಊಟ ಮಾಡಿಕೊಂಡು ಮತ್ತು ನಾವಿನ್ನು ಚಿತ್ರದುರ್ಗ ರೀಚ್ ಆದಾಗ ಆಲ್ರೆಡಿ ಟೈಮು 2:15 ಆಗಿತ್ತು. ನಾವು ಮೈಸೂರು ಟು ಹೊಸಪೇಟೆಗೆ ನಾವು ಬಸ್ ಬುಕ್ ಮಾಡ್ಕೊಂಡಿದ್ದು. ಹೊಸಪೇಟೆ ರೀಚ್ ಆದಾಗ 5:30 ಏನೋ ಆಗಿತ್ತು. ಸೊ ಹೊಸಪೇಟೆಯಿಂದ ಬಂದ್ಬಿಟ್ಟು ಇಲ್ಲಿಂದ ನಾವು ಹಂಪಿಗೆ ಇನ್ನೊಂದು ಬಸ್ ಮಾಡ್ಕೊಬೇಕಿತ್ತು. ಸೊ ಬಸ್ ಇದ್ದಿದ್ದು ನಮಗೆ 6:15. ಸೊ ಅಲ್ಲಿ ತನಕ ವೆಯ್ಟ್ ಮಾಡೋಣ ಅಂತ ನಿಂತಿದ್ವಿ. ಬಟ್ ಅಲ್ಲಿ ಆಟೋ ಅವರೆಲ್ಲ ನಿಂತಿದ್ರು. ಅವ್ರು ಹೇಳಿದ್ರು ನಮಗೆ 2 ಡೇಸ್ ಪ್ಲಾನ್ ಇರೋದ್ರಿಂದ ಆ 2 ಡೇಸ್ಗೆ ನೀವು ಯಾವ್ಯಾವ ಪ್ಲೇಸ್ಗೆ ಹೋಗಬೇಕು ಮತ್ತು ರೆಸಾರ್ಟ್ ಎಲ್ಲಿದೆ ಅಲ್ಲಿಂದನೇ ಪಿಕಪ್ಪು ಡ್ರಾಪ್ ಪೂರ್ತಿ ಸರೌಂಡ್ ನಿಮಗೆ ಹಂಪಿ ಪೂರ್ತಿ ನಾವು ತೋರಿಸ್ಕೊಡ್ತೀವಿ. ಬಟ್ ಇಷ್ಟು ಚಾರ್ಜಸ್ ಆಗುತ್ತೆ ಅಂತ ಹೇಳಿದ್ರು. ಸೊ ನಾವು 1-2 ಸರಿ ಮಾತಾಡಿದ್ವಿ. ಆಮೇಲೆ ಓಕೆ ಫೈನ್ ಅಂತ ಅಂದ್ಕೊಂಡಿದ್ವಿ. ನಮ್ಮದು ಪ್ಲಾನ್ ಇದ್ದಿದ್ದು ಆ್ಯಕ್ಚುಲಿ ನಾವು ರೆಂಟಿಗೆ ಬೈಕ್ ತೊಗೊಂಡು ಸ್ಕೂಟರ್ ತೊಗೊಂಡು ಓಡಾಡೋಣ ಅಂತ. ಆಮೇಲೆ ಸೊ ಇವ್ರ ಜೊತೆ ಮಾತಾಡಾದ್ಮೇಲೆ ನಮಗೆ ಓಕೆ ಇದೆ ಓಕೆ ಅಂತ ಅನಿಸ್ತು. ಅದಕ್ಕೆ ಆಟೋನೇ ಮಾಡ್ಕೊಂಡ್ವಿ. ಹೊಸಪೇಟೆಗೆ ಬಂದು ನಾವು ಆಟೋದಲ್ಲಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಹೊಸಪೇಟೆಗೆ ಬಂದು ಆಟೋದಲ್ಲಿ ಹೋಗ್ತಾ ಇದ್ದೀವಿ. ನಿಕ್ಕಿಂದ ಅಂಕಲ್ ಪಕ್ಕ ಕೂತ್ಕೊಳ್ಳಿ. ಅಂಕಲ್ ನೀವು ಇದೇ ಊರಾ? ಇನ್ನು ನಾವು ಆಟೋಗೆ ಮಾಡ್ಕೊಂಡಿದ್ದು 4000 ಆಯಿತು. ಅಂದರೆ 2 ಡೇಸ್ಗೆ ನಮಗೆ 4000 ಹೇಳಿದ್ರು. ಓಕೆ ಬಜೆಟ್ ಫ್ರೆಂಡ್ಲಿ ಅಂತ ಅನ್ನಿಸ್ತು. ಓಕೆ ಅಂತ ಅಂದ್ವಿ. ಇನ್ನು ಬಸ್ ಸ್ಟ್ಯಾಂಡಿಂದ ನಾವು ಹಂಪಿ ಸೌತಲ್ಲಿ ನಾವು ರೆಸಾರ್ಟ್ ಬುಕ್ ಮಾಡ್ಕೊಂಡಿದ್ವಿ. ಅಲ್ಲಿಗೆ ಡ್ರಾಪ್ ಮಾಡ್ತಾ ಇದ್ದಾರೆ ಅಂಕಲು. ಇದು ಬರ್ತಾ ಹಂಗೆ ಆನ್ ದ ವೇ ಹೋಗ್ತಾ ರೋಡಲ್ಲಿ ಸನ್ರೈಸ್ ಆಗ್ತಾಯಿತ್ತು. ನೋಡೋಣ ಅಂತ ನಿಲ್ಲಿಸಿದ್ರು ಅವರೇನೆ. ಸೊ ಹಾಗೆ ಸನ್ರೈಸ್ ಆಗೋದನ್ನು ನೋಡಿಕೊಂಡು ಒಂದಷ್ಟು ಫೋಟೋಶೂಟ್ನ ಮಾಡಿಕೊಂಡು ಮತ್ತೆ ಇನ್ನು ಟೈಮ್ ಆಗುತ್ತೆ ಅಂತ ಹೇಳಿಬಿಟ್ಟು ಇಲ್ಲಿಂದ ಹೊರಟ್ವಿ ರಿಸಾರ್ಟ್ಗೆ. ಮತ್ತು ನಾವು ಇಲ್ಲಿಗೆ ಬಂದು ರೀಚ್ ಆದಾಗ 6:30 ಆಗಿತ್ತು. ಸೊ ನಾವು ಬುಕ್ ಮಾಡ್ಕೊಂಡಿದ್ದು 11 o'clockಗೆ ಇಲ್ಲಿ ನಾವು ಇದು ಮಾಡ್ಕೊಂಡಿದ್ದು. ಬಟ್ ಇಲ್ಲಿ ಅವರಿಗೆ ನಾವು ಹೇಳ್ಕೊಂಡ್ವಿ ಇದು ಸ್ವಲ್ಪ ಬೇಗ ಬಂದಿದ್ದೀವಿ ಅಂತ ಹೇಳಿಬಿಟ್ಟು. ಸೊ ನಾವು ಬುಕ್ ಮಾಡಿದ್ದ ರೂಮಲ್ಲಿ ಇನ್ನೂ ಯಾರೂ ಚೆಕ್ಔಟ್ ಆಗಿರಲಿಲ್ಲ. ಅದಕ್ಕೋಸ್ಕರ ನಮಗೆ ಇಂಡಿವಿಜುವಲ್ ಆಗಿ ಬೇರೆ ರೂಮ್ ಕೊಟ್ಟಿದ್ರು. ಸದ್ಯಕ್ಕೆ ಈಗ ಫ್ರೆಶ್ ಅಪ್ ಆಗಿ ನಾವು ಹೋಗಬೇಕಿತ್ತು. ಆಮೇಲೆ ಒಂದು 11 o'clockಗೆ ಬಂದು ಮತ್ತೆ ನಾವು ರೂಮ್ ಎಕ್ಸ್ಚೇಂಜ್ ಮಾಡ್ಕೊತೀವಿ ಅಂತ ಹೇಳಿಬಿಟ್ಟು ಹೋಗಿ ಫ್ರೆಶ್ ಅಪ್ ಆದ್ವಿ. ರೆಸಾರ್ಟ್ ಅಂತೂ ಸಕ್ಕತ್ತಾಗಿದೆ ನೋಡಿ. ಇದು ನೇಮ್ ಬಂದ್ಬಿಟ್ಟು ಓಮ್ ಹೋಮ್ ಸ್ಟೇ ಅಂತ ಹೇಳಿಬಿಟ್ಟು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಸುತ್ತ ಗದ್ದೆ ಮಧ್ಯ ಇದು ಇರೋದು. ಸೊ ಈ ಅಡ್ವೆಂಚರು ಹಿಂಗಿದೆ ಅಂದರೆ ನೈಟ್ ಟೈಮ್ ನೀವು ವ್ಯೂ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನಮಗಂತೂ ಈ ಹೋಮ್ ಸ್ಟೇ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ತಕ್ಷಣನೇ ಅಂದ್ಕೊಂಡಿವಿ ಎಷ್ಟು ಚೆನ್ನಾಗಿದೆ ಅಲ್ವಾ ಅಂತ ಹೇಳಿಬಿಟ್ಟು. ಇವಾಗ ನಾವು ಹೋಮ್ ಸ್ಟೇ ಇದ್ದೀವಿ. ಯಾವುದು? ಹೋಮ್ ಸ್ಟೇ ಗಾಯ್ಸ್. ನೋಡಿ ಏನು ಸಖತ್ತಾಗಿದೆ ವ್ಯೂ ಅಂತ. ನೋಡಿ ಫ್ರೆಂಡ್ಸ್, ನೋಡಿ ಹುಡುಗಿರೆಲ್ಲ ರೆಡಿ ಆಗಿದ್ದಾರೆ, ಹಾಗೆ ಮಿಂಚುತ್ತಾ ಇದ್ದಾರೆ. ನೋಡಿ ನಾವು ಆ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ, ಅಲ್ಲಿರೋ ತುದಿ ಬೆಟ್ಟಕ್ಕೆ. ನಾನು ಎಷ್ಟು ಚೆನ್ನಾಗಿದ್ದೀನಿ ಅಲ್ಲ. ಇವಳು ನೋಡಿ ಫ್ರೆಂಡ್ಸ್, ಇವಳ್ದು ಇನ್ನೂ ಇದು ಆಟಗಳೇ ನಡೆಯಲಿಲ್ಲ. 1000 ಮಾಡ್ಕೊತಾವಳೆ. ಬನ್ನಿ ಬರಲ್ಲ. ಹೇಗಿದೆ ನನ್ನ ಸ್ಪೆಕ್ಸ್ ಕಮೆಂಟ್ ಮಾಡಿ. ಸೂಪರ್. ಎಲ್ಲ ರೆಡಿ ಆಗಿ ಇವಾಗ ಟೆಂಪಲ್ಗೆ ಹೋಗ್ತಿದ್ದೀವಿ ಗೈಸ್. ಅಲ್ಲಿ ಹೋಗಿ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾರೆ. ನಾವೆಲ್ಲ ಫ್ರೆಶ್ ಅಪ್ ಆಗಿಬಿಟ್ಟು 8:30ಗೆಲ್ಲ ಅಂಜನಾದ್ರಿ ಬೆಟ್ಟದ ಹತ್ರ ಬಂದ್ವಿ. ಇಲ್ಲಿ ಬಂದ್ಬಿಟ್ಟು ಫಸ್ಟ್ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಆಮೇಲೆ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇನ್ನು ಎಲ್ಲರೂ ಕೂಡ ಜೈ ಶ್ರೀರಾಮ್ ಅಂತ ಹೇಳಿ ಕೂಕೊಂಡು ಅಂಜನಾದ್ರಿ ಬೆಟ್ಟನ ಹತ್ತೋದಕ್ಕೆ ನಾವು ಸ್ಟಾರ್ಟ್ ಮಾಡ್ಕೊಂಡ್ವಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಇನ್ನು ಈ ಸ್ಥಳದಲ್ಲಿ ಬಂದು ನೀವು ಎಲ್ಲಿ ನೋಡಿದ್ರೂ ಕೂಡ ಜೈ ಶ್ರೀರಾಮ್ ಅಂತಲೇ ಬರೆದಿರುತ್ತೆ. ಇಲ್ಲಿಂದ ನಿಂತ್ಕೊಂಡು ನಾವು ವ್ಯೂ ಪಾಯಿಂಟ್ನ ಸಖತ್ತಾಗಿ ನೋಡ್ಬೋದು. ಇಲ್ಲಿಂದ ನಮಗೆ ಹಂಪಿ, ನಾರ್ತ್ ಹಂಪಿ ಕೂಡ ಕಾಣಿಸುತ್ತೆ. ಅಂಜನಾದ್ರಿ ಇದು ಆಂಜನೇಯನ ಹುಟ್ಟಿದ ಸ್ಥಳ ಆಗಿದ್ದು ರಾಮ ಪ್ರಪ್ರಥಮ ಬಾರಿಗೆ ಅಂದರೆ ಮೊದಲನೇ ಸರಿ ಆಂಜನೇಯನ ಭೇಟಿಯಾಗಿದ್ದ ಸ್ಥಳ ಅನ್ನೋ ಒಂದು ಇತಿಹಾಸ ಇಲ್ಲಿ ಇದೆ. ನಾವಿಲ್ಲಿ ಹತ್ತಿದಾಗ ಬೆಟ್ಟನ ಒಂದು 20 ನಿಮಿಷ ತೊಗೊಂಡ್ವಿ ಅಷ್ಟೇ. ನಾವು ಕೆಳಗಡೆಯಿಂದ ಮೇಲ್ಗಡೆ ಹತ್ಕೊಂಡು ಬರೋದಕ್ಕೆ ತುಂಬ ಅಂದರೆ ತುಂಬ ಫಾಸ್ಟ್ ಆಗತ್ತೆ ಏನೋ ಅಂತ ಅಂದ್ಕೊಂಡ್ವಿ. ಅಲ್ಲಿ ಹೋಗ್ಬಿಟ್ಟು ಒಳಗಡೆ ಪೂಜೆ ಎಲ್ಲ ಮಾಡ್ಕೊಂಡು ಬಂದು ಪ್ರಸಾದ ಕೊಟ್ಟರು, ಪ್ರಸಾದ ತೊಗೊಂಡ್ವಿ. ಇಲ್ಲಿ ಮೇಲ್ಗಡೆ ಬರ್ತಿದ್ದಂಗೆ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಬಂದುಬಿಡುತ್ತೆ. ನಮಗೇನೆ ಮೈಯೆಲ್ಲ ಒಂಥರ ರೋಮಾಂಚನ ಆಗ್ತಾಯಿತ್ತು. ನನಗಂತೂ ತುಂಬ ಅಂದರೆ ತುಂಬ ಖುಷಿ ಆಗ್ತಾಯಿತ್ತು. ಇಲ್ಲಿ ನಿಂತ್ಕೊಂಡ್ರೆ ಅದನ್ನು ಹೇಳೋದಕ್ಕೆ ಎಕ್ಸ್ಪ್ರೆಸ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಇಲ್ಲಿ ನಿಂತ್ಕೊಂಡು ಒಂದು ಸರಿ ಜೈ ಶ್ರೀರಾಮ್ ಅಂತ ಕೂಗಿದ್ರೆ ನಮ್ಮನ್ನೇ ನಾವು ಮರ್ತು ಹೋಗ್ಬಿಡ್ತೀವಿ, ಆ ಥರ ಅನ್ನಿಸ್ತಾ ಇತ್ತು. ನನಗಂತೂ ತುಂಬ ಅಂದರೆ ತುಂಬ ಖುಷಿ ಆಯಿತು ಈ ಸ್ಥಳನ ನೋಡಿ. ಮತ್ತು ಇಲ್ಲಿನ ಕೋತಿಗಳು ನೋಡಿ ಎಷ್ಟು ವಿಚಿತ್ರವಾಗಿದೆ ಅಂತ.
ಇನ್ನು ಫ್ರೆಂಡ್ಸ್ ಅಂಜನಾದ್ರಿ ಬೆಟ್ಟನ ಮುಗಿಸ್ಕೊಂಡು ಇನ್ನು ನಾವು ಬರ್ತಾ ಇರೋದು ಸಣ್ಣಪುರ್ ಲೇಕ್ ಅಂತ. ಇಲ್ಲಿ ಕರ್ಕೊಂಡು ಬಂದಿದ್ರು. ಇಲ್ಲೆಲ್ಲ ಚೆನ್ನಾಗಿ ಫೋಟೋಶೂಟ್ ಮಾಡ್ಕೋಬೋದು. ಇಲ್ಲಿ ಬೋಟಿಂಗಿಗೆ ಒಬ್ಬರಿಗೆ 300 ಹೇಳಿದ್ರು. ಬಟ್ ನಮಗೇನು ಬೋಟಿಂಗ್ ಅವಶ್ಯಕತೆ ಇರಲಿಲ್ಲ. ಸೊ ಜಸ್ಟ್ ಫೋಟೋಶೂಟ್ ಮಾಡಿಕೊಂಡು ರಿಟರ್ನ್ ಬಂದ್ವಿ ಅಷ್ಟೇ. ನೀವೇನಾದರೂ ಬೋಟಿಂಗ್ ಹೋದರೆ ಹೋಗ್ಬೋದು. ಫ್ರೆಂಡ್ಸ್ ಅಲ್ಲಿಂದ ಮತ್ತೆ ನಾವು ರಿಟರ್ನ್ ರೂಮಿಗೆ ಬಂದ್ವಿ ಡ್ರೆಸ್ ಚೇಂಜ್ ಮಾಡೋಣ ಅಂತ. ಅಲ್ಲಿ ಪಾಂಡಿಚೇರಿ ನೋಡಿದ್ರೆ ಅವಳು, ಅಲ್ಲಿ ತೋರಿಸಿ ಇಲ್ಲಿ ನೋಡಿದ್ರೆ ಇವಳು ಬ್ಯೂಟಿ ಪಾರ್ಲರ್ ಮಾಡ್ಕೊಂಬಿಟ್ಟವ್ರೆ ಗೈಸ್. ಎಲ್ಲೋದ್ರಿ ಸಲೂನ್ ಇದೆಯಲ್ಲ ನಿಮ್ದು, ಅದಕ್ಕೆ ಈ ಹಣೆ ಬರ ಎಕ್ಸ್ಪೀರಿಯನ್ಸ್ ಅಂತ ಡೈಲಾಗ್ ಯಾವ್ದು ಅದು? ಹಣೆ ಬರ ಹೊಣೆ ಯಾರು? ಇಲ್ಲಿ ಬೊಂಬೆ ಪರಿಸ್ಥಿತಿ ನೋಡಿ ಗೈಸ್ ಯಾವ ತರ ಇದೆ ನಿಮ್ಮ ಪರಿಸ್ಥಿತಿ. 12 ಗಂಟೆಗೆ ರೆಡಿ ಆಗಿ ಅಂದ್ರೆ 12:30 ರೆಡಿ ಆಗ್ತಾ ಇದೆ. 12 ಎಷ್ಟು ಟೈಮ್ ಈಗ? 12:45. ನಾವು 5 ನಿಮಿಷ ರೆಡಿ. ಅದಕ್ಕೆ ಲಾಸ್ಟ್ ಅಲ್ಲಿ ಹೇಳಿದ್ದೆ ಹುಡುಗಿನ ಜೊತೆ ಟ್ರಿಪ್ ಬರ್ಬೇಡಿ ಅಂತ. ಆದ್ರೂ ಬಂದಿದ್ದೀರಾ. ನೆಕ್ಸ್ಟ್ ಅಂತ ಬರಲ್ಲ ಗೈಸ್. ಲಾಸ್ಟ್ ಟೈಮ್ ಅವಳು ಬೈದಿದ್ದು ಅವಳವಳೆ ಮಾಡ್ಕೊತಾ ಇದ್ದಾಳೆ ನೋಡಿ. ಈ ಸತಿ ಇವಳು ಬೈಸ್ಕೊಂಡು ಇನ್ನು ಇವಳೇ ಮಾಡ್ಕೊತಾಳೆ. ಬೈಸ್ಕೊಂಡು ನೆಕ್ಸ್ಟ್ ಟೈಮ್ ಟ್ರಿಪ್ ಬರಲ್ಲ ನೋಡು. ಇನ್ನು ಗೊತ್ತಿಲ್ಲ. ಇನ್ನು ಫ್ರೆಂಡ್ಸ್ ಎಲ್ಲರೂ ಕೂಡ ಮತ್ತೆ ಡ್ರೆಸ್ ಚೇಂಜ್ ಎಲ್ಲ ಮಾಡಿಕೊಂಡು ನಮ್ಮ ರೂಮಿಂದ ಚೆಕ್ಔಟ್ ಆಗಿದ್ರು. ಸೊ ಅದೆಲ್ಲ ರೂಮ್ ಕ್ಲೀನ್ ಮಾಡಿಕೊಟ್ಟಿದ್ರು. ನಾವು ಕೂಡ ನಮ್ಮ ರೂಮಿಗೆ ಶಿಫ್ಟ್ ಆಗಿಬಿಟ್ಟು ಲಗೇಜ್ ಎಲ್ಲ ಅಲ್ಲಿ ಇಟ್ಬಿಟ್ಟು ನೆಕ್ಸ್ಟ್ ನಾವು ಬಂದಿದ್ದೆ ಪಂಪಾ ಸರೋವರಕ್ಕೆ. ಇಲ್ಲಿ ನೋಡಿ ಎಲ್ಲಂದರೆ ಇಲ್ಲಂತೂ ಸಿಕ್ಕಾಬಟ್ಟೆ ಮಂಕೀಸ್ ತುಂಬ ಇದೆ, ಕೋತಿಗಳು. ಇಲ್ಲಿ ಬಂದುಬಿಟ್ಟು ಜಯಲಕ್ಷ್ಮೀ ದೇವಿ ದೇವಸ್ಥಾನ ಇದೆ. ಈ ಹಂಪಿಲಿ ನೀವು ಎಲ್ಲೇ ನೋಡಿದ್ರು 80% ಯಾವ ದೇವಸ್ಥಾನದಲ್ಲೂ ಪೂಜೆನೇ ಇಲ್ಲ. ಯಾಕಂದರೆ ದೇವ್ರ ವಿಗ್ರಹಗಳನ್ನೇ ಇಲ್ಲ. ಎಲ್ಲ ದೇವ್ರ ವಿಗ್ರಹಗಳನ್ನೇ ಅವಾಗ ಕತ್ಕೊಂಡು ಹೊರಟೋಗ್ಬಿಟ್ಟಿದ್ದಾರೆ. ಎಲ್ಲೋ ಅಲ್ಲಿ ಇಲ್ಲಿ ಒಂದೊಂದು ದೇವ್ರಗಳ ದೇವಸ್ಥಾನದಲ್ಲಿ ಮಾತ್ರ ಪೂಜೆ ನಡೀತಾ ಇರುತ್ತೆ. 4ನೇ ಪ್ಲೇಸ್ ಆಯಿತು ಗೈಸ್. ಇವಾಗ 5ನೇ ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ದಟ್ ಇಸ್ ಸೀಕ್ರೆಟ್. ನಾಟ್ ಸೀಕ್ರೆಟ್. ಯಾರು ಗುರು ಬರ್ತಾರೆ ನಮಗೆ ಬಡ್ಜೆಟ್ ಫ್ರೆಂಡ್ಲಿ ಟ್ರಿಪ್ ಮುಗೀತು. ಪಂಪಾ ಸರೋವರದಲ್ಲೆಲ್ಲ ಮುಗಿಸ್ಕೊಂಡು ಮತ್ತೆ ನಾವು ಅಲ್ಲಿಂದ ಬಂದಿದ್ದೆ ನೆಕ್ಸ್ಟು ದುರ್ಗಾ ಟೆಂಪಲ್ಗೆ. ಅಲ್ಲಂತೂ ಹಂಪಿಲಂತೂ ಈ ರೇನಿ ಸೀಸನಲ್ಲೂ ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾಬಟ್ಟೆ ಬಿಸಿಲಿತ್ತು. ಅದಕ್ಕೆ ಸ್ವಲ್ಪ ಕೋಲ್ಡಾಗಿ ಏನಾದ್ರೂ ಸಾಫ್ಟ್ ಡ್ರಿಂಕ್ಸ್ ತೊಗೊಳ್ಳೋಣ ಅಂತ ತೊಗೊಂಡು ಇಲ್ಲಿಗೆ ಬಂದ್ವಿ. ಇಲ್ಲಿ ಸ್ವಲ್ಪ ಸ್ಟೆಪ್ಸ್ ಹತ್ಕೊಂಡು ಬರ್ತಿದ್ದಂಗೆ ಫಸ್ಟ್ ಅಭಯಾಂಜನೇಯ ದೇವಸ್ಥಾನ ಸಿಗುತ್ತೆ. ಅಲ್ಲಿ ಕೈ ಮುಕ್ಕೊಂಡು ಸ್ವಲ್ಪ ಮುಂದೆ ಹೋದ್ರೇ ದುರ್ಗಾ ಟೆಂಪಲ್ ಸಿಗೋದು ನಮಗೆ. ಅಲ್ಲಿ ನೀವು ಪೂಜೆ ಮಾಡಿಸೋರು ಪೂಜೆ ಮಾಡಿಸ್ಬೋದು. ಕೆಲವೊಬ್ಬರು ಹರಕೆಗಳು ಕೂಡ ಕಟ್ಕೊಂಡಿರ್ತಾರೆ. ಇಲ್ಲಿ ನಾವು ಒಳಗಡೆ ದೇವ್ರ ಗುಡಿಗೆ ಬಿಟ್ಟಿದ್ರು ನಮಗೆ. ದೇವ್ರ ಗುಡಿಗೆ ಹೋಗ್ಬಿಟ್ಟು ಒಳಗಡೆ ಪೂಜೆ ಮಾಡಿಸ್ಕೊಂಡು ಹಾಗೇ ಹೊರಗಡೆಗೆ ಬಂದ್ವಿ. ಇಲ್ಲಿ ನೋಡಿ ಕಾಯೆಲ್ಲ ಕಟ್ಟಿದ್ದಾರೆ. ಏನಾದರೂ ಹರಕೆ ಇದ್ದರೆ ನೀವು ಹರಕೆ ಕಟ್ಬೋದು. ನಮಗೆ ಅಲ್ಲೇ ಊಟ ಕೂಡ ಸಿಕ್ತು. ಅದನ್ನ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಬಂದಿದ್ದೆ ಆನೆಗುಂಡಿ ಹತ್ರ ಇರುವಂತಹ ಚಿಂತಾಮಣಿ ಟೆಂಪಲ್ಗೆ ಬಂದ್ವಿ ನಾವು. ಇಲ್ಲೆಲ್ಲ ಕಡೆನೂ ನೋಡಿ ಎಲ್ಲೂ ಕೂಡ ಪೂಜೆ ಏನಂದರೆ ಏನೂ ಇಲ್ಲ. ಜಸ್ಟ್ ಕೆಲವೊಂದು ದೇವಸ್ಥಾನದಲ್ಲಿ ವಿಗ್ರಹಗಳು ಇದ್ದಾವೆ, ಬಟ್ ಪೂಜೆನೇ ಮಾಡಿರೋದಿಲ್ಲ. ನಾವು ತುಂಬ ಕಡೆ ನೋಡ್ಕೊಂಡು ಬಂದಿರೋ ಕಡೆ ಎಲ್ಲ ಇದು ಜಸ್ಟ್ ನಾನು ತೋರಿಸ್ತಾ ಇರೋದು ಸೌತ್ ದೇವಸ್ಥಾನಗಳು ಮಾತ್ರ. ನಾರ್ತ್ದೆಲ್ಲ ನಾಳೆ ಹೋಗ್ತೀವಿ ನಾವು. ಇದು ನೋಡ್ತಿದ್ದೀರಲ್ಲ, ನನಗಂತೂ ತುಂಬ ಇಷ್ಟ ಆಯಿತು. ಆಮೇಲೆ ಇಲ್ಲೆಲ್ಲ ನೀವು ಹಂಪಿಲಿ ನೀವು ಎಲ್ಲೇ ನೋಡಿದ್ರು ಬರೀ ಕಲ್ಲು ಬಂಡೆಗಳೇ ಜಾಸ್ತಿ ಕಾಣಿಸುತ್ತೆ. ಇನ್ನು ಇಲ್ಲೇ ಚಿಂತಾಮಣಿ ಟೆಂಪಲ್ ಮುಂದೆ ಒಂದು ನದಿ ಹರ್ಕೊಂಡು ಹೋಗ್ತಾ ಇದೆ. ಇಲ್ಲಿ ನಿಮಗೆ ಆಟ ಆಡೋಕ್ಕೆ ಪರ್ಮಿಷನ್ ಇದೆ. ಆ ನದಿಲಿ ಆರಾಮಾಗಿ ಆಟ ಆಡ್ಕೊಂಡು ನೀವು ಟೈಮ್ ಸ್ಪೆಂಡ್ ಮಾಡ್ಬೋದು. ನಾವು ಆಮೇಲೆ ಫಸ್ಟ್ ಫೋಟೋಶೂಟ್ ತೊಗೊಂಡು ಆಮೇಲೆ ಇಲ್ಲೆಲ್ಲ ಪ್ಲೇಸಸ್ ಎಲ್ಲ ನೋಡ್ಕೊಂಡು ಆಮೇಲೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಇನ್ನು ಅಲ್ಲೇನೆ ಪಕ್ಕದಲ್ಲೇ ಈ ಜಾಗ ಬಂದುಬಿಟ್ಟು ಆಂಜನೇಯ ಮತ್ತು ರಾಮ ಇಬ್ಬರೂ ಕೂಡ ಸೀತಾದೇವಿನ ಹೇಗೆ ಎಲ್ಲಿದ್ದಾಳೆ, ಅವ್ರನ್ನ ಎಲ್ಲಿ ಹುಡ್ಕೋದು ಅಂತ ಹೇಳಿ ಇಲ್ಲಿ ಕೂತ್ಕೊಂಡು ಅವರು ಡಿಸ್ಕಸ್ ಮಾಡ್ತಿರೋಂಥ ಜಾಗ ಅದು. ಇದು ಅಲ್ಲಿ ಎಲ್ಲ ನೀವು ಅಲ್ಲಿ ಹೋದರೆ ನಿಮಗೆ ಕಲ್ಗಳ ಮೇಲೆಲ್ಲ ಬರೆದಿದ್ದಾರೆ ಹೆಂಗೆ ಏನು ಅಂತ. ಇನ್ನು ಆ ಪ್ಲೇಸ್ನೆಲ್ಲ ನೋಡಿಕೊಂಡು ಹೊರಗಡೆಗೆ ಬಂದು ಸ್ವಲ್ಪ ಹೊತ್ತು ಗಾಳಿ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಇಲ್ಲೇ ನದಿ ಹತ್ರನೇ ಬಂದು ಕೂತ್ಕೊಂಡ್ವಿ. ಪ್ಲೇಸ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಬೆಳಗ್ಗೆಯಿಂದ ಸಾಕಾಗಿತ್ತು ನಮಗೆ ಬಿಸಿಲಲ್ಲಿ ತಿರುಗಿ ಇಲ್ಲಿ ಸ್ವಲ್ಪ ಕೂಲ್ ಆಗ್ತಾ ಇತ್ತು ನಮಗೆ. ಚಿಂತಾಮಣಿ ಮಠ. ಹಂಪಿಲಿ ಓಡಾಡಬೇಕಾದ್ರೆ ನಿಮ್ಮ ಸ್ಲಿಪ್ಪರ್ಗೆ ನೀವೇ ಜವಾಬ್ದಾರಿಗಳು. ಯಾಕಂದ್ರೆ ಸ್ಲಿಪ್ಪರ್ ಕಳ್ಳರಿದ್ದಾರೆ, ಲೋಕಲ್ಲೂ ಬಿಡಲ್ಲ ಗೈಸ್. ಕದ್ಬಿಟ್ಟು ಔಸ್ ಇರ್ತಾರೆ, ಗೊತ್ತಾಗಲ್ಲ. ಸೊ ನೀವು ಬರೋ ವೆಹಿಕಲ್ ಅಲ್ಲೇ ಇಟ್ಬಿಡಿ ಬೆಸ್ಟ್. ನಮ್ದು ಕಳುವಾಗಿ ಅನುಭವದ ಮಾತು, ಎಕ್ಸ್ಪೀರಿಯನ್ಸ್ ಆಗಿದೆ. ಒಳಗಡೆ ಹೋಗಿ ಮತ್ತೆ ನೋಡೋಣ ಅಂತ ಊಟಕ್ಕೆ ಹೋದ್ಮೇಲೆ ಬಂಡೆ ಸಂಧಿ ಒಳಗಡೆ ಇಟ್ಟಿದ್ರು ಅದನ್ನ. ಹೊಡಿತಾನೆ ಇರಲಿಲ್ಲ. ಆಮೇಲೆ ಹೋಗಿ ಬಂದ್ವಿ. ಪಾಪ ನೋಡಿ ಚಪ್ಪಲಿ ಇನ್ನು ಅದನ್ನೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಬಂದಿದ್ದ ಪ್ಲೇಸ್ಗೆ ಗಗನ ಮಹಲ್ ಅಂತ. ಈ ಜಾಗ ಬಂದು ರಾಣಿಯರು ಮತ್ತು ರಾಣಿಯರ ಸಖಿಯರು ಬಂದು ಇಲ್ಲಿ ಹರಟೆ ಹೊಡಿತಿದ್ದಂಥ ಜಾಗ. ಅಂದರೆ ಅವರಿಗೆ ಬೇಜಾರಾದಾಗ ಈ ಜಾಗಕ್ಕೆ ಬಂದು ಅಂದರೆ ಡ್ಯಾನ್ಸು ಅಥವಾ ಸಂಗೀತ ಕೇಳ್ತಾ ಇದ್ರಂತೆ. ಅದ್ರ ಜೊತೆಗೆ ಆ ಊರಲ್ಲಿ ಯಾವುದೇ ಹಬ್ಬಗಳ ಆಚರಣೆ ನಡೀತಾ ಇದ್ರು ಈ ಗಗನ ಮಹಲ್ ಮುಂದೆನೇ ನಡೀತಾ ಇತ್ತಂತೆ. ರಾಣಿಯರು ಇಲ್ಲಿಂದನೇ ಕೂತ್ಕೊಂಡು ಅದನ್ನು ವೀಕ್ಷಣೆ ಮಾಡ್ತಿದ್ರು ಅಂತ ಹೇಳಿ ಉಲ್ಲೇಖ ಇದೆ ಅಲ್ಲಿ. ಇನ್ನು ಫ್ರೆಂಡ್ಸ್ ಇವತ್ತಿಗೆ ಇದು ಲಾಸ್ಟ್ ಪ್ಲೇಸು ಗಗನ ಮಹಲು. ಇದಿಷ್ಟನ್ನು ಒನ್ ಡೇಲಿ ನಮಗೆ ಕವರ್ ಮಾಡಿಕೊಟ್ರು. ಅಂದರೆ ಇಲ್ಲಿ ಕಡಿಮೆ ಪ್ಲೇಸಸ್ ಇದೆ. ನಾಳೆ ಆ ಕಡೆ ಹೋದರೆ ಅಲ್ಲಿ ತುಂಬ ಪ್ಲೇಸಸ್ ಇದೆಯಂತೆ. ನಾವು ಇದನ್ನೆಲ್ಲ ಮುಗಿಸ್ಕೊಂಡು 5:30ಗೆಲ್ಲ ನಾವು ಮತ್ತೆ ಹೋಮ್ ಸ್ಟೇಗೆ ರಿಟರ್ನ್ ಆಗಿಬಿಟ್ಟು ಅಲ್ಲೊಂದಷ್ಟು ಹರಟೆ ಹೊಡಿಕೊಂಡ್ವಿ. ಎಷ್ಟು ಮಾಡಲ್ಲ ನೋಡೋದು, ನಡ್ಕೊ ಹೋಗೋದೇ 1 hour.
ಇಲ್ಲಿವರೆಗೂ ಯಾರಿಲ್ಲ, ನಾವುಗಳೇ ಬಿದ್ದು ಓದಾಡ್ತಿದ್ವಿ. ಫ್ರೆಶ್ ಅಪ್ ಆಗಿಬಿಟ್ಟು ಸ್ವಲ್ಪ ಹೊತ್ತು ಹರಟೆ ಒಟ್ಟಿ ಕಾಫಿ ಆರ್ಡರ್ ಮಾಡಿದ್ವಿ, ಕಾಫಿ ಕುಡಿತಾ ಇದ್ವಿ. ಇನ್ನು ಕಾಫಿ ಎಲ್ಲ ಕೊಟ್ಕೊಂಡು ಸ್ವಲ್ಪ ಹೊತ್ತು ಹರಟೆ ಉಟ್ಕೊಂಡು ಅಲ್ಲಿ ಒಂದು ಸ್ವಲ್ಪ ಕೆತ್ತಿಲೆಲ್ಲ ಫೋಟೋಸ್ ತೊಗೊಂಡು ಈ ಕಡೆಗೆ ಬಂದ್ವಿ. ಮತ್ತು ಇಲ್ಲೊಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡೋಣ, ಇಲ್ಲಿ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು. ಅಂದರೆ ರಿಮೋಟ್ ನಮಗೆ ಕೊಟ್ಬಿಟ್ಟಿದ್ರು, ಟಿ ವಿಲಿ ನಮಗೆ ಯಾವ ಸಾಂಗ್ ಬೇಕು ಅದನ್ನ ಹಾಕ್ಕೊಂಡು ಆರಾಮಾಗಿ ಕೇಳಿ ಅಂತ ಹೇಳಿಬಿಟ್ಟು ನಾವು ಸ್ವಲ್ಪ ಹೊತ್ತು ಕೂತ್ಕೊಂಡು ನಾವು ಸಾಂಗ್ ಹಾಕ್ಕೊಂಡು ನಾವೇ ಓನಾಗಿ ಹೇಳೋಣ ಅಂತ ಸ್ಟಾರ್ಟ್ ಮಾಡ್ಕೊಂಡ್ವಿ. ಗಾಯತ್ರಿ, ಇವಾಗ ನೀವು ಅಷ್ಟೊಂದು ವಿಡಿಯೋ ಮಾಡಿದ್ರಿ ಅಲ್ವಾ, ಅಷ್ಟು ಇವಾಗ ನಿಮ್ಗೆ ಅನ್ಸ್ತಾ ಇರುತ್ತಲ್ಲ ಯಾವ ಸಾಂಗ್ ಎಡಿಟ್ ಮಾಡೋದು, ನಾನು ಯಾವ ಸಾಂಗ್ ಎಡಿಟ್ ಮಾಡಿ ಅಂತ ಅನ್ಸ್ತಾ ಇರ್ತಾನೆ. ಅದಕ್ಕೆ ನಿಮ್ಗೆ ಒಂದು ಒಳ್ಳೆ ಸಾಂಗ್ ಕೊಡ್ಲಾ? ನಿಮ್ಮ ಈ ವೆದರ್ಗೆ ಮತ್ತೆ ಇಲ್ಲಿರೋ ಸೀನರಿಗೆ ಮತ್ತೆ ಈ ಹಟ್ಟಿಗೆ ಎಲ್ಲದಕ್ಕೂ ಸರಿಯಾಗಿ ಮಾತಾಡುತ್ತೆ. ರಾಗಿ ಹೊಲದಾಗೆ ತಾನೇ ಗುಡಿಸಲಿಗೆ ಬಂದೆ ಮಾತನಾಡಲು. ಪರ್ಫೆಕ್ಟ್ ಕಣೆ, ಪರ್ಫೆಕ್ಟ್. ಮುಂಜಾನೆ ಬಿಸಿಲು ನೀನು ಸಾಗರದ ನೀನು ಬೇಗೆನಿಸು ಸಂಜೆ ನೀನು ನೆರೆಯ ಮುಳುಗೆ ಬೆಳಗು ನೀನೆ ನೀನಾದೆ ನೀನಾದೆ. ನೀವು ಬ್ಯಾಕ್ ಕ್ಯಾಮ್ರಾದಲ್ಲಿ ಮಾಡ್ಬೇಕವ. ರಸ್ತೆಯಲ್ಲಿ ಸಂಚರಿಸೋ ಅವಳೆ ಗಾಳಿ ಸಾಗರದ ಬಾನಿನಲ್ಲಿ ಕಣ್ಗೊಳಿಸೋ ಅವಳೆ ನೀಲಿ ಸಮಯ ನೀಡಿದರೆ ಅವಳ ಕೈಯಲ್ಲಿ ನಾನು ಶರಣಾದೆ ಅವಳ ಗುಂಗಿನಲ್ಲಿ. ಸೋತೆ ಹೋದೆ ಸೋತೆ ಹೋದೆ ಸೋತೆ ಹೋದೆ ಸೋತೆ ಹೋದೆ ಸೋತೆ ಹೋದೆ ನೀ ಮೊದಲ ಕೊನೆಯಾದೆ ನನ್ನ ಎದೆಗೆ ತಿಳಿಸೋ ಭಾಷೆ ಅನುರಾಗದಲ್ಲಿ ಕೊನೆ ಬೀದಿಯಲ್ಲಿ. ಇನ್ನು ನಾವು ಹಾಗೆ ಹಾಡು ಹೇಳ್ತಾ ಇರಬೇಕಾದ್ರೆ ಹಾಗೆಯೇ ಅಲ್ಲಿ ತುಂಬ ಜನ ರೂಮ್ ಬುಕ್ ಮಾಡ್ಕೊಂಡ್ರು. ಅದ್ರ ಜೊತೆಗೆ ಅಲ್ಲೇ ನಿಯರ್ ಬೈ ಇರೋರೆಲ್ಲ ಇಲ್ಲಿ ಹೋಮ್ ಸ್ಟೇಗೆ ಬರ್ತಾಯಿದ್ರು. ಅದ್ರ ಜೊತೆಗೆ ಈ ಬಾಯ್ಸ್ ಗ್ರೂಪ್ ಏನಿದೆ ಇವರೆಲ್ಲ ಸ್ವಲ್ಪ ಇನ್ಸ್ಟ್ರೂಮೆಂಟ್ಸ್ನೆಲ್ಲ ಬಾರಿಸೋರಂತೆ. ಎಲ್ಲ ಇನ್ಸ್ಟ್ರೂಮೆಂಟ್ಸ್ನು ತೊಗೊಬಂದ್ಬಿಟ್ಟು ಸಾಂಗ್ ಹೇಳ್ತಾಯಿದ್ರು. ನಮಗದು ತುಂಬ ಎಂಟರ್ಟೈನ್ಮೆಂಟ್ನ ಕೊಟ್ಟರು. ನಾವು ಆಲ್ಮೋಸ್ಟ್ 6:30ಗೆ ಬಂದವರು ಒಂದು 7ಗೆಲ್ಲ ನಾವು ಇದು ಮಾಡ್ಕೊಂಡ್ವಿ ಹಾಡು ಹೇಳ್ಕೊಂಡು. ಇವರು 7ಗೆಲ್ಲ ಬಂದವರು 9:45 ತನಕ ಅವ್ರ ಜೊತೆ ನಾವು ಟೈಮ್ ಸ್ಪೆಂಡ್ ಮಾಡಿದ್ದೀವಿ. ಅಷ್ಟು ಸಾಂಗ್ ಹೇಳ್ಕೊಂಡು ಎಂಜಾಯ್ ಮಾಡಿದ್ವಿ. ಇನ್ನು ಡಿನ್ನರ್ ಕೂಡ ಆರ್ಡರ್ ಮಾಡಿದ್ವಿ ನಾವು. ಅಲ್ಲಿ ಊಟ ತಿಂಡಿಗೆಲ್ಲ ಸಪ್ರೇಟ್ ಚಾರ್ಜಸ್ಸು. ನಾವು 6 ಜನ ಇದ್ವಿ, 6 ಜನಕ್ಕೆ ಒಂದೇ ರೂಮ್ ಕೇಳ್ಕೊಂಡಿದ್ವಿ. ನಮಗೆ 4,000 ತೊಗೊಂಡ್ರು ಅಲ್ಲಿ ಸ್ಟೇ ಆಗಲಿಕ್ಕೆ 24 ಅವರ್ಸ್ಗೆ. ಮತ್ತು ಊಟ ತಿಂಡಿ ನಾವು ಏನೇ ತೊಗೊಂಡ್ರು ಅದೆಲ್ಲ ಸಪ್ರೇಟ್ ಚಾರ್ಜಸ್ ಇರುತ್ತೆ. ಇನ್ನು ಊಟ ಎಲ್ಲ ಮಾಡಿಕೊಂಡು ರೂಮ್ಗೆ ಬಂದ್ವಿ. ಇಲ್ಲೊಂದು ಸ್ವಲ್ಪ ನಾವು ಸಾಂಗು ಎಲ್ಲ ಹಾಕ್ಕೊಂಡು ಫೋನಲ್ಲಿ ಸ್ವಲ್ಪ ಡ್ಯಾನ್ಸ್ ಮಾಡಿ ಸ್ವಲ್ಪ ಚೆನ್ನಾಗಿ ಕುಣಿಯೋಣ ಅಂತ. ಅವ್ರ ಸೈಡ್ ಡ್ಯಾನ್ಸರ್ಸ್, ನೀವು ಸುಮ್ಮನಿರಿ. ಫ್ರೆಂಡ್ಸ್, ಫಸ್ಟ್ ಡೇಲಿ ಇಷ್ಟು ಪ್ಲೇಸಸ್ನ ನೋಡಿಕೊಂಡು ಮತ್ತೆ ಹೋಮ್ ಸ್ಟೇಗೆ ಬಂದು ಇಷ್ಟೆಲ್ಲ ಎಂಜಾಯ್ ಮಾಡಿದ್ವಿ. ಇದು ಫಸ್ಟ್ ಡೇ ವೀಡಿಯೋ ಆಗಿರುತ್ತೆ. ಸೆಕೆಂಡ್ ಡೇ ವೀಡಿಯೋನ ನಾನು ಮತ್ತೆ ಇನ್ನೊಂದು ವೀಡಿಯೋನ ಮಾಡಿ ನಾನು ಅಪ್ಲೋಡ್ ಮಾಡ್ತೀನಿ. ಅಲ್ಲಿ ತನಕ ವೇಟ್ ಮಾಡಿ. ಸೊ ಇವತ್ತಿನ ವ್ಲಾಗು ಇದು ಇಷ್ಟೇ. ಮತ್ತೆ ಪಾರ್ಟ್ 2 ವೀಡಿಯೋದಲ್ಲಿ ನಾನು ಸಿಗ್ತೀನಿ. ಯಾರೆಲ್ಲ ನಾನು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರಾ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಟ್ರಿಪ್ ಪ್ಲ್ಯಾನ್ ಮಾಡ್ತಿದ್ದೀರಾ, ಸೊ ಇದು ನಿಮಗೆ ಯೂಸ್ಫುಲ್ ಆಗುತ್ತೆ ಅನ್ಕೋತೀನಿ. ಮತ್ತೆ ಪಾರ್ಟ್ 2 ವೀಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.